ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಗೋಲ್ಡ್ ಸರ್ ಈಗ ಅದೆಲ್ಲ ಬೇಡ ಸರ್, ಏನೇನಾಗಿದೆ ಎಷ್ಟೆಷ್ಟು ಹೋಗಿದೆ ಗೊತ್ತು. ನಮ್ಮ ಕರ್ನಾಟಕಕ್ಕೆ ಯಾಕೆ ಲಿಂಕ್ ಮಾಡ್ತಿದ್ದಾರೆ ಇದನ್ನ? ನೋಡಿ, ಅವಮಾನ ಅಲ್ವಾ ಸರ್ ನಮಗೆ? ಅವಮಾನ. ಇಡೀ ದೇಶ ನೋಡ್ತಾ ಇದೆ. ಇದ್ರಲ್ಲಿ ಕರ್ನಾಟಕದ್ದೇ ಹೆಸರು ಯಾಕೆ ಬರ್ತಾ ಇದೆ? ಕರ್ನಾಟಕದ್ದೇ ಯಾಕೆ ಲಿಂಕ್ ಮಾಡ್ತಾ ಇದ್ದಾರೆ? ಯಾರು ಎಲ್ಲಿದ್ದಾರೆ? ಎಸ್ ಪಿ ಮುಖಂಡ ಏನ್ ಹೇಳಿದ್ದಾರೆ, ಅಖಿಲೇಶ್ ಯಾದವ್ ಏನ್ ಹೇಳಿದ್ದಾರೆ, ಅದ್ರ ಪ್ರಕಾರ ಏನಾದ್ರೂ ನಮ್ಮ ಕರ್ನಾಟಕದ ಲಿಂಕ್ ಆಗಿದ್ರೆ ಅದು ನಮಗೆ ದೊಡ್ಡ ಅವಮಾನ ಆಗುತ್ತೆ. ನನಗೆ ಕೇಳಿದ್ರೆ ಅದು ನಿಜವೇ ಸುಳ್ಳು ಅಂತ ತನಿಖೆ ಆಗ್ಬೇಕು. ಆದ್ರಿಂದ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಮಾಡ್ತೀವಿ. ಒಂದ್ ನಿಮಿಷ, ನಮ್ಗೆ ಅವಮಾನ ರೀ ಇದು. ನಾನು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಮಾನ್ಯ ಪ್ರತಿಪಕ್ಷ ನಾಯಕರಾದಂಥ ಅಶೋಕ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವ್ರಿಗೆ ಹೇಳ್ತಾ ಇದ್ದೀನಿ, ಮತ್ತು ಈ ರಾಜ್ಯದ ಗೃಹ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಯಾವುದದು ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ರಾಮ ಮಂದಿರದ ಕಳುವಿನ ಹಣವನ್ನ ತಂದು ಇಲ್ಲಿ ರಾಜಕೀಯ ಮಾಡಿರುವಂತಹ ಯಾರು ಅನ್ನೋದನ್ನ ಹೊರಗಡೆ ತರಬೇಕು. ಇಲ್ದಿದ್ರೆ ನಾವು ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕು ಕರ್ನಾಟಕದ ಜನ. ನೋಡಿ, ಇವರು ಎಷ್ಟು ಕಳ್ತನ ಮಾಡಿದ್ದಾರೆ ಅಂದ್ರೆ, ಒಂದು ವೇಳೆ ಇಲ್ಲ ಅಂದ್ರೆ ಅಖಿಲೇಶ್ ಯಾದವ್ ಅವರ ವಿರುದ್ಧ ಕಾನೂನು ಹೋರಾಟ ಮಾಡಬೇಕು. ಕರ್ನಾಟಕದ ಜನ ಬಿಟ್ಟಿಲ್ಲ ಇಲ್ಲಿ. ಇವರು ಚಾಪೆ ಕೆಳಗೆ ತೂರಲ್ಲ, ಇವರು ರಂಗೋಲಿ ಕೆಳಗೆ ಅಖಿಲೇಶ್ ಯಾದವ್ ಅವರು ಬೇಕಾ ಬಿಟ್ಟು ಕರ್ನಾಟಕದ ಹೆಸರು ತಗೊಳಂಗಿಲ್ಲ. ಒಂದ್ ನಿಮಿಷ, ಕರ್ನಾಟಕದ ಹೆಸರು ತಗೊಳಂಗಿಲ್ಲ. ನಾವು ಕರ್ನಾಟಕದ ಜನ ಪಾಪದ ದುಡ್ಡಲ್ಲಿ ಜೀವನ ಮಾಡೋರಲ್ಲ. ನಾವು ಬರ್ಬೇಕಾಗಿರುವಂತಹ ಅನುದಾನದ ಬಗ್ಗೆ ಹೋರಾಡ್ತೀವಿ ಹೊರತು ಪಾಪದ ಹಣ ಮುಟ್ಟೋ ಜನ ಅಲ್ಲ ನಾವು. ಇಡೀ ದೇಶದ ಜನರನ್ನ ಸಾಕ್ತಾ ಇರೋ ಜನ ನಾವು. ನೋಡಿ, ಅವರು ಅಖಿಲೇಶ್ ಯಾದವ್ ಪರವಾಗಿ ನಾವು ಮಾತಾಡ್ತಿಲ್ಲ, ಆದ್ರೆ ಅವ್ರು ಹೇಳಿರ್ತಕ್ಕಂಥದ್ದು ಆ ಕಳ್ಳನ ವಿರುದ್ಧ. ಒಂದ್ ನಿಮಿಷ, ನೀವು ಪ್ರಿಯಾಂಕ್ ಖರ್ಗೆ ಅವರು RSS ಬಗ್ಗೆ ಕೆಲ ಪ್ರಶ್ನೆಗಳು ಕೇಳಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಕರ್ನಾಟಕವನ್ನ ಲಿಂಕ್ ಮಾಡಿ ನಮ್ಮ ಕರ್ನಾಟಕದ ಭಕ್ತರನ್ನ ಒಂದು ರೀತಿ ನೀವು ಕಳ್ಳರ ರೀತಿಯಲ್ಲಿ ಕಟಕಟೆಯಲ್ಲಿ ನಿಲ್ಲಿಸೋದು ಅಖಿಲೇಶ್ ಯಾದವ್ ಅವ್ರಿಗೆ ಸರಿ ಅಲ್ಲ. ಎತ್ತಬೇಕು, ಕಾನೂನು ಹೋರಾಟ ಮಾಡಿ. ಅಖಿಲೇಶ್ ಯಾದವ್ ಒಬ್ಬ ಟ್ರಸ್ಟಿ ಹೇಳಿದ್ದಾರೆ ಕರ್ನಾಟಕದ ಲಿಂಕ್ ಅಂತ. ಅಖಿಲೇಶ್ ಯಾದವ್ ಒಬ್ಬರೇ ಅಲ್ಲ, ಅಖಿಲೇಶ್ ಯಾದವ್ ಜೊತೆ ಒಬ್ಬ ಟ್ರಸ್ಟಿ ಕೂಡ ಆಚೆ ಬಂದು ಹೇಳಿದ್ದಾರೆ ಕರ್ನಾಟಕದ ಲಿಂಕ್ ಇದೆ ಅಂತ. ಕರ್ನಾಟಕ ಲಿಂಕ್ ಇದೆ ಅಂತ ಅಖಿಲೇಶ್ ಯಾದವ್ ಒಬ್ಬರೇ ಅಲ್ಲ, ಒಬ್ಬ ಟ್ರಸ್ಟಿ ಕೂಡ ಹೇಳಿದ್ದಾರೆ. ಕಳ್ಳತನ ಎಷ್ಟು ದೊಡ್ಡ ಮಟ್ಟದಂದ್ರೆ ₹2 ಕನ್ಸ್ಟ್ರಕ್ಷನ್ ಕಳ್ತನ, ರಾಮ ಮಂದಿರ ಕನ್ಸ್ಟ್ರಕ್ಷನ್ ಆಗಿದೆಯಲ್ಲ, ಆ ₹2 ಖರ್ಚಾಗೋ ಇದರಲ್ಲಿ ₹10 ಖರ್ಚು ಮಾಡಿದ್ದಾರೆ. ಇದು ದೊಡ್ಡ ಹಗರಣ. ಇದು ಇಡೀ ಆಗ್ಲೇ ರಿಜಿಸ್ಟರ್ ಆಗಿದೆ. ರಂಗಸ್ವಾಮಿ ಅಂತೇಳಿ ಸರ್, ನಾನು ಮೊದಲೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ ಪವನ್ ಪಾಂಡೆಗೆ, ಕಾಂಗ್ರೆಸ್ಗಲ್ಲ AAPಗಲ್ಲ. ಪವನ್ ಪಾಂಡೆ ಅವರು ಜೂನ್ 7ನೇ ತಾರೀಕು ಪತ್ರಿಕಾಗೋಷ್ಠಿ ಮಾಡಿ ಜನರಿಗೆ ಮಾಹಿತಿ ಕೊಡಲಿಲ್ಲ ಅಂದರೆ ಇದನ್ನು ಎಷ್ಟು ದಿನ ಮುಂದೆ ತೊಳ್ಕೊಂಡು ಹೋಗ್ತಿರೋ ಗೊತ್ತಿಲ್ಲ. ಒಬ್ಬ ಆಟೋ ಡ್ರೈವರು 50 ಕೋಟಿ ಬಿಲ್ಡಿಂಗ್ ಕಟ್ಟಿದ್ದಾನೆ ಅಂದರೆ ಇದು ಜನರ ಭಾವನೆ ಜೊತೆಗೆ ಈ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಚೆಲ್ಲಾಟ ಆಡ್ತಾಯಿದೆ. ನಾವು ಆ ಪಕ್ಷ ಈ ಪಕ್ಷ ಅಲ್ಲ. ಈಗ ಉತ್ತರ ಪ್ರದೇಶದಿಂದ ಗೆದ್ದಂಥ ಒಬ್ಬ ವಿರೋಧ ಪಕ್ಷದ ನಾಯಕರು ಇಲ್ಲಿ ತನಕ ಜಲಾಂದೋಲನ ಮಾಡಿಲ್ಲ. ಪಾಪ ಅಖಿಲೇಶ್ ಯಾದವ್ ಓಡಾಡ್ತಾ ಇದ್ದಾರೆ, ಇವತ್ತು ಆರೋಪ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದೆ. ಅವ್ರು ಆರೋಪ ಮಾಡಿದ ಕ್ಷಣದಲ್ಲೇ ಮರುಕ್ಷಣದಲ್ಲೇ ಇವರು ತನಿಖೆ ಕೈಗೊಳ್ಬೇಕಾಗಿತ್ತು. ಯಾರ ಇರಲಿ ಸರ್, ಗಲ್ಗೇರಿಸಿ ಜನರ ಭಾವನೆ ಒಂದೊಂದು ಇಟಿಕೆಗೂ ಕಷ್ಟಪಟ್ಟಿದ್ದಾರೆ ಜನ. ಸರ್, ಸಂಜಯ್ ಶಶಿಮಠ ಅಂತ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಮಾತಾಡ್ತಿರೋದು. ಭಾರತೀಯರ ಭಾವನೆಗಳನ್ನು ಬಂಡವಾಳ ಮಾಡಿಕೊಂಡ ಬಿಜೆಪಿ ಉಂಡಿ ಹಣಕ್ಕದ ಸಂಘ ಪರಿವಾರ ಭಯೋತ್ಪಾದಕರು ಹೌದು ಅಲ್ವೋ ಅನ್ನೋದನ್ನ ಮೋಹನ್ ವಿಶ್ವ ಅವ್ರು ಹೇಳಬೇಕು. ಮೀನಿಂಗ್ ಆಫ್ ಭಯೋತ್ಪಾದಕರು ಅಂದ್ರೆ ನಕ್ಸಲರು ಏನ್ ಗೊತ್ತಾ? ಫಸ್ಟ್ ಕ್ವಶನ್ ಮಾಡುವಾಗ ನೀವ್ ಏನ್ ಮಾತಾಡ್ತೀರಿ? ಭಯೋತ್ಪಾದಕರು ಅಂದ್ರೆ ಬಾಂಬ್ ಹಾಕೋರು. ಒಂದ್ ನಿಮಿಷ ಇರಿ, ತಾಳ್ಮೆ ಅಂದರೆ ಪಾಕಿಸ್ತಾನ ಒಂದ್ ನಿಮಿಷ ಮಾತು ಕೇಳ್ಕೊಂಬರೋದು ಬಿಜೆಪಿ ಅವರ ಕಾಂಗ್ರೆಸ್ ಅವರ. ಒಂದ್ ನಿಮಿಷ ಶ್ರೀರಾಮ ಮಂದಿರ ಕಟ್ಟೋದನ್ನ ವಿರೋಧ ಮಾಡಿದವರು ದೇಶದ್ರೋಹಿಗಳು, ಭಯೋತ್ಪಾದಕರು, ನಕ್ಸಲರು, ಪಾಕಿಸ್ತಾನ ನಂಟಿದೆ, ಇವರು ಜಿಹಾದಿಗಳು ಅಂತ ಹೇಳಿದವರು ಬಿಜೆಪಿ ಅವರು, RSS ಅವರು. ಕಾಂಗ್ರೆಸ್ ಅವರಲ್ಲ, ಸಮಾಜವಾದಿ ಪಾರ್ಟಿ ಅವರಲ್ಲ, JDS ಅವರಲ್ಲ. ಕರೆಕ್ಟ್ ಅಲ್ವಾ ಮೇಡಮ್? ಈಗ ಉಂಡಿ ಕದ್ದವರು ಭಾರತೀಯರ ಭಾವನೆಗಳನ್ನ ಬಂಡವಾಳ ಮಾಡ್ಕೊಂಡವರು ದೇಶದ್ರೋಹಿಗಳು, ಭಯೋತ್ಪಾದಕರು, ನಕ್ಸಲರು ಹೌದು ಅಲ್ವೋ ಅದನ್ನ ಮೋಹನ್ ವಿಶ್ವ ಅವ್ರು ಹೇಳಬೇಕು ಅಷ್ಟೇ.